ಶ್ರುತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಪುರಿ ಗಿಣ್ಣ ಮಾಡ್ತಾಯಿದ್ದೀನಿ. ಗಿಣ್ಣಾಲು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಗಿಣ್ಣಾಲು ಅಂದರೆ ಹಳ್ಳಿ ಕಡೆ ಹಸು ಎಮ್ಮೆ ಕರು ಹಾಕಿದಾಗ ನೆಕ್ಸ್ಟ್ ಹಾಲು ಕೊಡುತ್ತೆ. ಆ ಹಾಲನ್ನ ಗಿಣ್ಣಾಲು ಅಂತೀವಿ. ಕರು ಹಾಕಿದ ಮೊದಲನೇ ದಿನದಿಂದ 10 ದಿನದ ಒಳಗಡೆ ಕೊಡೋ ಹಾಲನ್ನ ಗಿಣ್ಣಾಲು ಅಂತೀವಿ. ಆ ಗಿಣ್ಣಾಲು ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡ್ತಾಯಿದ್ದೀನಿ. ಪುರಿ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಮೊದಲು ಹಾಲನ್ನ ಕಾಯಕ್ಕೆ ಇಟ್ಕೋಬೇಕು. 1.5 ಲೀಟ್ರು ಅಥವಾ 2 ಲೀಟ್ರು ಹಾಲಿದೆ. ಆ 2 ಲೀಟ್ರು ಹಾಲಿಗೆ ಅರ್ಧ kg ಬೆಲ್ಲ ಬೇಕು. ಮೊದಲು ಹಾಲು ಕಾಯಕ್ಕಿಡಬೇಕು. ಚೆನ್ನಾಗಿ ಒಂದು 10 ನಿಮಿಷ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು. ಹಾಲು ಎಲ್ಲ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಬೆಲ್ಲ ಹಾಕಿ ತಿರ್ಗಿಸ್ಕೋಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳಿ. ಈ ಗಿಣ್ಣನ್ನು ಪುರಿಯಿಂದ ಮಾಡ್ಬೋದು, ಅವಲಕ್ಕಿಯಿಂದ ಮಾಡ್ತಾರೆ, ಅನ್ನದಿಂದ ಮಾಡ್ಬೋದು, ಅನ್ನ ಮಾಡಿಕೊಂಡು ಆ ಅನ್ನ ಹಾಕಿ ಮಾಡ್ಬೋದು. ಈ ಥರ ಬೆಲ್ಲ ಎಲ್ಲ ಕರಗಿದ್ಮೇಲೆ ಈ ಥರ ಎಪ್ಪೆಪ್ಪು ಬರುತ್ತೆ. ಈ ಥರ ಬಂದಮೇಲೆ ಇದಕ್ಕೆ ತೆಂಗಿನಕಾಯಿ ಹಾಕ್ಕೋಬೇಕು. ಅಳತೆಗೆ ತಕ್ಕನಷ್ಟು ತೆಂಗಿನಕಾಯಿ ಹಾಕ್ಕೋಬೇಕು. ಒಂದು ಬಟ್ಲಷ್ಟು ತೆಂಗಿನಕಾಯಿ ಇದೆ. ಅದು ಚೆನ್ನಾಗಿ ಕಾಯಿ ಎಲ್ಲ ಬೆಂದ ಮೇಲೆ ಚೆನ್ನಾಗೆ ಬೇಯಿಸ್ಕೋಬೇಕು. ಅದು ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೋಬೇಕು. ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗೆ ಮಳ್ತಿರೋದಕ್ಕೆ ಕಡಲೆಪುರಿ ಹಾಕಿ ಮಿಕ್ಸ್ ಮಾಡಬೇಕು. ಇಲ್ಲಿ ಸಾಲ್ಟ್ ಹಾಕ್ದಲ್ಲೇ ಇರೋ ಕಡಲೆಪುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕನಾಗೆ ಎಷ್ಟು ಬೇಕೋ ಅಷ್ಟು ಕಡಲೆಪುರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಕುದ್ಸೋಕ್ಕೆ ಹೋಗಬಾರ್ದು. ಕಾಯಿ ಏಲಕ್ಕಿ ಎಲ್ಲ ಮಿಕ್ಸ್ ಆಗಿದ ತಕ್ಷಣ ಕಡಲೆಪುರಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಪುರಿ ಗಿಣ್ಣ ರೆಡಿ. ನಿಮಗೆ ಇಷ್ಟ ಆದರೆ ಲೈಕ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.